ನಮಸ್ಕಾರ. ಎಲ್ರಿಗೂ ಡಿಸಿ ಡಿಜಿಟಲ್ ಲರ್ನಿಂಗ್ ಟೀಮ್ ವತಿಯಿಂದ ಸ್ವಾಗತ. ಈ ವಿಡಿಯೋನ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಟಡಿ ಮೆಟೀರಿಯಲ್ನ ಹೇಗೆ ತಯಾರು ಮಾಡೋದು ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಗೈಡ್ಲೈನ್ಸ್ ಗಳನ್ನ ಹಂಚಿಕೊಳ್ಳುವಂಥದ್ದು ಮತ್ತು ಪಿಪಿಟಿಯನ್ನ ಆಧಾರ ಇಟ್ಕೊಂಡು ಹೇಗೆ ಸುಲಭವಾಗಿ ನಾವು ಸ್ಟಡಿ ಮೆಟೀರಿಯಲ್ನ ತಯಾರು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದ ಕೊನೆಯ ಹಂತದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಲಾಗುತ್ತೆ. ಆಲ್ರೆಡಿ ನಾವು ಪಿಪಿಟಿನ ತಯಾರು ಮಾಡಿದೀವಿ. ಪಿಪಿಟಿನ ತಾವು ತಯಾರು ಮಾಡ್ಬೇಕಾದ್ರೆ ಯಾವ್ದನ್ನ ನಾವು ಬೇಸ್ ಇಟ್ಕೊಂಡಿದ್ವಿ ಅಂತಂದ್ರೆ ಕೋರ್ಸ್ ಪ್ಲಾನ್ ನ ಬೇಸ್ ಇಟ್ಕೊಂಡಿದ್ವಿ. ಅಂತಂದ್ರೆ ಪ್ರತಿ ಸೆಷನ್ಗೂ ಕೂಡ ನಾವು ಸಪರೇಟ್ ಪಿಪಿಟಿನ ತಯಾರು ಮಾಡ್ತಿದ್ವಿ. ಇಲ್ಲೂ ಸಹ ಪ್ರತಿ ಸೆಷನ್ಗೂ ಕೂಡ ನಾವು ಸಪರೇಟ್ ಸ್ಟಡಿ ಮೆಟೀರಿಯಲ್ ನ ತಯಾರು ಮಾಡ್ಬೇಕಾಗತ್ತೆ. ಕೋರ್ಸ್ ಪ್ಲಾನ್ ಅಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಸೆಷನ್ ಅಲ್ಲಿ ಇರ್ತಾ ಇತ್ತು ಅದೇ ಸೀಕ್ವೆನ್ಸ್ ಅಲ್ಲಿ ನಾವು ಸ್ಟಡಿ ಮೆಟೀರಿಯಲ್ ನ ತಯಾರು ಮಾಡ್ಬೇಕಾಗತ್ತೆ. ಒಂದು ಅಂಶ ಏನಪ್ಪಾ ಅಂತಂದ್ರೆ ಪಿಪಿಟಿ ಇರ್ತಕ್ಕಂಥದ್ದನ್ನ ಆಸ್ ಇಟ್ ಈಸ್ ಕಾಪಿ ಅಂಡ್ ಪೇಸ್ಟ್ ಇಲ್ಲಿ ಮಾಡಬಾರ್ದು ಅಷ್ಟೇ. ಅಂತಂದ್ರೆ ನಾವು ಪಿಪಿಟಿನ ತಯಾರು ಮಾಡ್ಬೇಕಾದ್ರೆ ಬುಲೆಟ್ ಪಾಯಿಂಟ್ಸ್ ಗಳನ್ನ ಬಳಕೆ ಮಾಡ್ತಿದ್ವಿ. ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಆ ಬುಲೆಟ್ ಪಾಯಿಂಟ್ಸ್ ಗಳನ್ನ ಜಸ್ಟ್ ಎಲಾಬರೇಟ್ ಮಾಡ್ಬೇಕಾಗತ್ತೆ ಮತ್ತೆ ಎಕ್ಸಾಂಪಲ್ಸ್ ಗಳನ್ನ ಕೋಟ್ ಮಾಡ್ಬೇಕಾಗತ್ತೆ. ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು ಅಂತಕ್ಕಂಥದ್ದು. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಗಳಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ಯಾಕೆ ಅಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಓದಿ ಎಕ್ಸಾಮ್ ಅನ್ನ ಬರಿತಾ ಇರ್ತಾರೆ, ಕೆಲವು ವಿದ್ಯಾರ್ಥಿಗಳು ಇಂಗ್ಲಿಷ್ ಅಲ್ಲಿ ಓದಿ ಇಂಗ್ಲಿಷ್ ಅಲ್ಲಿ ಒಂದು ಮೀಡಿಯಂ ಅಲ್ಲಿ ಎಕ್ಸಾಮ್ ಅನ್ನ ಬರಿತಾ ಇರ್ತಾರೆ. ಆದ್ರಿಂದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಗಳಲ್ಲಿ ಸ್ಟಡಿ ಮೆಟೀರಿಯಲ್ ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರ್ತಕ್ಕಂಥದ್ದು ಸೂಕ್ತ. ಮತ್ತೆ ಕಾಮರ್ಸ್ ಪೇಪರ್ಸ್ ಗಳಿಗೆ ಬಂತು ಅಂತಂದ್ರೆ ಅದರಲ್ಲಿ ಥಿಯರಿ ಪೇಪರ್ಸ್ ಗಳಿಗೆ ಬಂತು ಅಂತಂದ್ರೆ ಎಕ್ಸಾಂಪಲ್ ಬ್ಯಾಂಕಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಆಗಿರ್ಬೋದು, ಎಂಟರ್ಪ್ರಿನೋರಿಯಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲೂ ಸಹ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಸ್ಟಡಿ ಮೆಟೀರಿಯಲ್ ಇದ್ರೆ ಸ್ಟೂಡೆಂಟ್ ಗಳಿಗೆ ಉಪಯುಕ್ತ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ವರ್ಕಿಂಗ್ ಪೇಪರ್ಸ್ ಗಳಿಗೆ ಬಂತು ಅಂತಂದ್ರೆ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ಅಕೌಂಟಿಂಗ್ ಆಗಿರ್ಬೋದು, ಇದನ್ನ ನಾವು ಇಂಗ್ಲಿಷ್ ಅಲ್ಲೇ ಇರ್ತಕ್ಕಂಥದ್ದು. ಮತ್ತೆ ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಬಂತು ಅಂತಂದ್ರೆ ಆಬ್ವಿಯಸ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಮತ್ತೆ ನಾವು ಸ್ಟಡಿ ಮೆಟೀರಿಯಲ್ ನ ತಯಾರು ಮಾಡ್ಬೇಕಾದ್ರೆ ಯಾವುದೇ ರೀತಿಯಂತಹ ಹೆಸರುಗಳಾಗಿರ್ಲಿ, ಕಾಲೇಜಿನ ಹೆಸರಾಗಿರ್ಲಿ ಅಥವಾ ವಾಟರ್ ಮಾರ್ಕ್ ಗಳನ್ನ ಬಳಸೋದು ಬೇಡ. ಮತ್ತೆ ಪೇಜ್ ಲಿಮಿಟ್ ಎಷ್ಟಿರಬೇಕು ಅಂತಕ್ಕಂಥದ್ದು ಇಟ್ಸ್ ಲೆಫ್ಟ್ ಟು ದ ಮಾಡರೇಟರ್ಸ್ ಡಿಸ್ಕ್ರಿಷನ್. ತಮ್ಮ ಸಬ್ಜೆಕ್ಟ್ ಗಳ ಅನುಗುಣವಾಗಿ ನೀವೇ ಡಿಸೈಡ್ ಮಾಡಬೇಕಾಗತ್ತೆ ಎಷ್ಟು ಪೇಜ್ ಇರಬೇಕು ಅಂತಕ್ಕಂಥದ್ದು. ಅವಶ್ಯಕತೆ ಇದ್ದಾಗ ಕೀವರ್ಡ್ಸ್ ಗಳನ್ನ ಬಳಕೆ ಮಾಡಿ, ಅವಶ್ಯಕತೆ ಇದ್ದಾಗ ಪ್ಲಾಟ್ಸ್, ಸಮ್ಮರಿ ಅಂಡ್ ಕ್ಯಾರೆಕ್ಟರ್ ಸ್ಕೆಚ್ ಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಮತ್ತೆ ಫಾಂಟ್ ಸೈಜ್ ಎಷ್ಟಿರಬೇಕು ಅಂತಕ್ಕಂಥದ್ದು ಕ್ಯಾಲಿಬ್ರಿ ಫಾಂಟ್ ಅಲ್ಲಿ ಇರಲಿ, ಮತ್ತೆ ಹೆಡ್ಡಿಂಗ್ಸ್ ಇದ್ದಾಗ 14 ಬೋಲ್ಡ್ ಇರಲಿ, ಹೆಡ್ಡಿಂಗ್ಸ್ ಇದ್ದಾಗ 16 ಬೋಲ್ಡ್ ಇರಲಿ, ಸಬ್ ಹೆಡ್ಡಿಂಗ್ಸ್ 14 ಇರಲಿ, ಟೆಕ್ಸ್ಟ್ ಗಳಾಯ್ತು ಅಂತಂದ್ರೆ 12 ಫಾಂಟ್ ಸೈಜ್ ಇರಲಿ. ಮತ್ತೆ ಅಲೈನ್ಮೆಂಟ್ ನ ಜಸ್ಟಿಫೈಡ್ ಮಾಡಿ. ಮತ್ತೆ ಲೈನ್ ಸ್ಪೇಸಿಂಗ್ ಬಂದು 1.15 ಇರಲಿ. ಇದಿಷ್ಟು. ಇನ್ನೊಂದು ಇಮೇಜಸ್, ಟೇಬಲ್ಸ್, ಈಕ್ವೇಶನ್ಸ್, ಗ್ರಾಫ್ಸ್ ಅಂಡ್ ಮ್ಯಾಪ್ಸ್ ಈ ತರ ಏನಾದ್ರು ಇತ್ತು ಅಂತಂದ್ರೆ ಆ ಒಂದು ಪೇಜಿನ ಮಧ್ಯಭಾಗದಲ್ಲಿ ಅದನ್ನ ಅಲೈನ್ ಮಾಡಿ. ಮತ್ತೆ ಇಮೇಜಸ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಹೈ ರೆಸಲ್ಯೂಷನ್ ಇಮೇಜಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿ ಇಮೇಜ್ ಕೂಡ ಇಲಿಸ್ಟ್ರೇಷನ್ ಹಾಕಿ. ಅಂತಂದ್ರೆ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ನಾವು ಬಳಕೆ ಮಾಡೋದಾದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಸ್ಪೆಸಿಫೈ ಮಾಡಿ. ಅದೇ ರೀತಿ ಆ ಇಮೇಜ್ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಇಲಿಸ್ಟ್ರೇಟ್ ಮಾಡಿ. ಮತ್ತೆ ಆ ಇಮೇಜ್ ಅನ್ನು ನಾವು ಎಲ್ಲಿ ಪಡ್ಕೊಂಡ್ವಿ ಅನ್ನೋದನ್ನ ಆ ಸೋರ್ಸ್ ನಾವು ಸೈಟ್ ಮಾಡಬೇಕಾಗತ್ತೆ. ಮತ್ತೆ ಇದಿಷ್ಟು ಒಂದು ಥಿಯರಿ ಸ್ಟಡಿ ಮೆಟೀರಿಯಲ್ ನ ಪ್ರಿಪೇರ್ ಮಾಡೋದು ಹೇಗೆ ಅಂತಕ್ಕಂಥದ್ದು. ಮತ್ತೆ ಇನ್ ಕೇಸ್ ಏನಾದ್ರು ವರ್ಕಿಂಗ್ ಪೇಪರ್ ಏನಾದ್ರು ಇತ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಪೇಪರ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಪೇಪರ್ ಆಗಿರ್ಲಿ, ಈ ತರ ಏನಾದ್ರು ವರ್ಕಿಂಗ್ ಪೇಪರ್ಸ್ ಅಥವಾ ಪ್ರಾಕ್ಟಿಕಲ್ ಪೇಪರ್ಸ್ ಇತ್ತು ಅಂತಂದ್ರೆ ನೀವು ಕ್ವಶನ್ ಮತ್ತೆ ಸೊಲ್ಯೂಷನ್ಸ್ ಗಳನ್ನ ಟೈಪ್ ಮಾಡ್ಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಕಾಪಿ ಅಥವಾ ಕಟ್ ಅಂಡ್ ಪೇಸ್ಟ್ ಮಾಡೋದು ಬೇಕಾಗಲ್ಲ. ಡೇಟಾ ಮಾಡಬಾರದು, ನಾವು ಟೈಪ್ ಮಾಡ್ಬೇಕಾಗತ್ತೆ ಒಂದು. ಮತ್ತೆ 10 ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ 1 ಅಥವಾ 2 ಪರ್ ಸೆಷನ್ಗೆ ಹಾಕ್ಬೇಕಾಗತ್ತೆ.
10 ಮಾರ್ಕ್ಸ್ ಗಿಂತ ಕಡಿಮೆ ಪ್ರಾಬ್ಲಮ್ಸ್ ಗಳು ಏನಾದ್ರು ಇತ್ತು ಅಂತಂದ್ರೆ 4 ಅಥವಾ 5 ಪ್ರಾಬ್ಲಮ್ ಗಳನ್ನ ಪರ್ ಸೆಷನ್ ಗೆ ಹಾಕ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ವರ್ಕಿಂಗ್ ಪೇಪರ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಮತ್ತೆ ಇವಾಗ ನಾವು ಪಿಪಿಟಿ ನ ಬಳಕೆ ಮಾಡಿಕೊಂಡು ಹೇಗೆ ತುಂಬಾ ಸುಲಭವಾಗಿ ನಾವು ಸ್ಟಡಿ ಮೆಟೀರಿಯಲ್ ನ ತಯಾರು ಮಾಡಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಪೇಪರ್ ಇದೆ, ಯಾವ್ದಿದೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಅಂತಕ್ಕಂಥದ್ದು. ಇದು ಆಲ್ರೆಡಿ ಪಿಪಿಟಿ ಇದೆ. ಈ ಪಿಡಿನ ಬಳಕೆ ಮಾಡ್ಕೊಂಡು ನಾವು ಹೇಗೆ ಸ್ಟಡಿ ಮೆಟೀರಿಯಲ್ ನ ತುಂಬಾ ಸುಲಭವಾಗಿ ಪ್ರಿಪೇರ್ ಮಾಡಬಹುದು ಅಂತಂದ್ರೆ, ಫಸ್ಟ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಪ್ರಾಕ್ಟೀಸ್, ಅದರಲ್ಲಿ ಏನ್ ಬರುತ್ತೆ, ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಜಸ್ಟ್ ಎ ಮಿನಿಟ್, ಸ್ಕ್ರಾಲ್ ಆಗ್ತಾ ಇದೆ. ಓಕೆ, ಇದು ಹೆಡ್ಡಿಂಗ್, ಇದು ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಇದು ಕ್ಯಾಲಿಬ್ರೇಟ್ ಇರಲಿ. ಮತ್ತೆ ಇದು ಫಾಂಟ್ ಸೈಜ್ ಬಂದು ಹೆಡ್ಡಿಂಗ್ ಇರೋದ್ರಿಂದ 16 ಇರಲಿ. ಇಟ್ ಇಸ್ 16. ಓಕೆ, ಪುನಃ ಇರೋದು ಸಬ್ ಹೆಡ್ಡಿಂಗ್ ಏನಿರುತ್ತೆ ಅಂತಂದ್ರೆ ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್. ಇದು ಸೈಜ್ ಏನಿರ್ಬೇಕಾಗತ್ತೆ, 14 ಇರುತ್ತೆ. 14 ಕ್ಯಾಲಿಬ್ರೇಟ್. ಇದು ಕೂಡ ಬೋಲ್ಡ್ ಇರಲಿ. ಮತ್ತೆ ಓಕೆ, ಇಲ್ಲಿ ನಾವ್ ಏನ್ ಮಾಡಿದ್ವಿ, ಮೀನಿಂಗ್ ಅಲ್ಲಿ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಇದೆ. levy collected by the state or central government, and it's a type of the income tax imposed by the government on the on income generated from the business or individuals. ಈ ಬುಲೆಟ್ ಪಾಯಿಂಟ್ಸ್ ನಾವ್ ಏನ್ ಮಾಡ್ಬೇಕಾಗತ್ತೆ, ಸೆಂಟೆನ್ಸ್ ಮಾಡ್ಕೋಬೇಕಾಗತ್ತೆ. ಫಾಂಟ್ ಸೈಜ್ ದೊಡ್ಡದಿದೆ, ಅದನ್ನ ಚಿಕ್ಕದ್ ಮಾಡ್ಕೊಳ್ಳೋಣ. ಟೆಕ್ಸ್ಟ್ ಎಷ್ಟರಲ್ಲಿ ಇರಬೇಕು ಅಂತಂದ್ರೆ 12 ಅಲ್ಲಿ ಇರುತ್ತೆ. ಇದು ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಇದೆ. ಇದನ್ನ ನಾವು ಸೆಂಟೆನ್ಸ್ ಫಾರ್ಮೇಶನ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಇನ್ಕಮ್ ಟ್ಯಾಕ್ಸ್ ಈಸ್ ಎ ಒಂದಾಯ್ತು. ಮತ್ತೆ ಇನ್ನೊಂದು ಲೈನ್ ಸ್ಪೇಸಿಂಗ್ ಎಷ್ಟಿರ್ಬೇಕು ಅಂತ ಹೇಳುತ್ತೆ, 1.15 ಲೈನ್ ಸ್ಪೇಸಿಂಗ್ ಇರಲಿ. ಓಕೆ, ನೆಕ್ಸ್ಟ್ ಸಬ್ ಹೆಡಿಂಗ್ ಏನ್ ಬರುತ್ತೆ ಅಂತಂದ್ರೆ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಈ ಸಬ್ ಹೆಡಿಂಗ್ ಎಷ್ಟಿರ್ಬೇಕಾಗತ್ತೆ, ಫಾಂಟ್ ಸೈಜ್ 14 ಇರ್ಬೇಕಾಗತ್ತೆ. ವಿತ್ ಬೋಲ್ಡ್.
ಇಲ್ಲಿ ನಾವು ಹಿಸ್ಟ್ರಿನ ನೋಡ್ಬೇಕಾದ್ರೆ ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಹಾಕಿದ್ದಾರೆ. ಇಲ್ಲಿ ಬುಲೆಟ್ ಪಾಯಿಂಟ್ಸ್ ಹಾಕಿದ್ದಾರೆ. ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. And already it is there. Okay. ಈ ರೀತಿ ನಾವು ಸ್ಟಡಿ ಮೆಟೀರಿಯಲ್ ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನೋಡಿ, ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ, ಪರ್ಸನ್ ಅಂತ ಇದೆ, ಅಸೆಸಿ ಅಂತ ಇದೆ, ಅಸೆಸಿಂಗ್ ಆಫೀಸರ್ ಅಂತ ಇದೆ. ಪ್ರತಿಯೊಂದು ಕೂಡ 2 ಅಥವಾ 3 ಲೈನ್ಗಳಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತು ಅಂತಂದ್ರೆ ಅದನ್ನ ನಾವು ಸ್ಟಡಿ ಮೆಟೀರಿಯಲ್ ಹಾಕೋಬಹುದು. ಜಸ್ಟ್ ಇಲ್ಲಿ ಏನ್ ನಾವು ಬುಲೆಟ್ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದೀವಿ ಅದನ್ನ ಜಸ್ಟ್ ಎಲಾಬ್ರೇಟ್ ಮಾಡೋಂಥದ್ದು. ಎಕ್ಸಾಂಪಲ್ಸ್ ನಾವು ಕೊಡ್ಬೋದು ಅಂತಂದ್ರೆ ಎಕ್ಸಾಂಪಲ್ಸ್ ಗಳನ್ನ ಕೋಟ್ ಮಾಡೋಂಥದ್ದು. ಇದು ಒಂದು. ಪುನಃ ಅದಾದ್ಮೇಲೆ ಸ್ಟಡಿ ಮೆಟೀರಿಯಲ್ ಅಲ್ಲಿ ನಾವು ಹೆಡರ್ ಮತ್ತೆ ಫೂಟರ್ ಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಇದಕ್ಕೆ ಹೆಡರ್ ಮತ್ತೆ ಫೂಟರ್ ಹಾಕೋಬೇಕಾಗತ್ತೆ. ಹೆಡರ್ ಅಲ್ಲಿ ಏನಿರ್ಬೇಕು ಅಂತಂದ್ರೆ ಇದು ಯಾವ ಸೆಮಿಸ್ಟರ್, ಓಕೆ, ಇದು ಯಾವ ಸೆಮಿಸ್ಟರ್, ಸೆಮ್ 5th ಸೆಮಿಸ್ಟರ್, ಸಬ್ಜೆಕ್ಟ್ ನೇಮ್ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್, ಮತ್ತೆ ಫಸ್ಟ್ ಯೂನಿಟ್ ನೇಮ್ ಏನು ಅಂತಂದ್ರೆ ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಇದು ಹೆಡರ್ ಆಯ್ತು. ಮತ್ತೆ ಫೂಟರ್ ಬಂದಾಗ ಮೊದಲು ಪೇಜ್ ನಂಬರ್ ಸೆಲೆಕ್ಟ್ ಮಾಡಿ, ಬಾಟಮ್ ಆಫ್ ದ ಪೇಜ್, DCE Digital Learning, mention the university name, Mangalore University. Okay. ಮತ್ತೆ ಪ್ರತಿ ಸೆಷನ್ ಸ್ಟಡಿ ಮೆಟೀರಿಯಲ್ ಕೂಡ ನಾವು ಸೋರ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ರೆಫರೆನ್ಸ್ ಅನ್ನು ನೀವು ಹಾಕ್ಬೇಕಾಗತ್ತೆ. ಅಂದ್ರೆ ಬುಕ್ಗಳಾಗಿರ್ಲಿ ಅಥವಾ ಯಾವ್ದೋ ಒಂದು ವೆಬ್ಸೈಟ್ ಇಂದ ನಾವು ಕಲೆಕ್ಟ್ ಮಾಡಿತ್ತು ಅಂತಂದ್ರೆ ಆ ವೆಬ್ಸೈಟ್ ಅನ್ನ ಮೆನ್ಷನ್ ಮಾಡೋಂಥದ್ದು. ಮತ್ತೆ ಇದನ್ನ ನಾವು ಜಸ್ಟಿಫಿಕೇಶನ್ ಮಾಡ್ಕೋಬೇಕು, ಜಸ್ಟಿಫೈ ಮಾಡ್ಕೊಳ್ಳೋಂಥದ್ದು. ಈ ತರ ಸ್ಟಡಿ ಮೆಟೀರಿಯಲ್ ತುಂಬಾ ಸುಲಭವಾಗಿ ನಾವು PPT ನ ಬಳಕೆ ಮಾಡಿಕೊಂಡು ತುಂಬಾ ಸುಲಭವಾಗಿ ನಾವು ರೆಡಿ ಮಾಡ್ಬೋದು. ಇದಕ್ಕೆ ಇನ್ನೂ ಹೆಚ್ಚಿನ ನಿಮ್ಗೆ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಕನ್ಸರ್ನ್ಡ್ ಸ್ಪೆಷಲ್ ಆಫೀಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅಥವಾ DCE ನಲ್ಲಿ ಡಿಜಿಟಲ್ ಲರ್ನಿಂಗ್ ಟೀಮ್ ನ ಕೋಆರ್ಡಿನೇಟರ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂತಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು.